ಆಕೆಗೆ ಚಂದ ಕತೆ ಹೇಳಕ್ ಬರ್ತಿರುತ್ತೆ. ಕತೆ ಹೇಳೋದು ಒಂದು ಸ್ಕಿಲ್ ಅಲ್ವಾ? ಅಂತ ಅದ್ಭುತವಾದಂತ ಕತೆ ಹೇಳುವಂತ ಪ್ರತಿಭೆ ಇತ್ತು ಅವಳಿಗೆ. ಚಂದ ಹಾಡು ಹೇಳ್ತಾ ಇತ್ತು, ಚಂದ ನೃತ್ಯ ಮಾಡ್ತಾ ಇತ್ತು. ಸೊ ಒಬ್ಬ ಅತ್ಯುತ್ತಮ ಕಲಾವಿದೆಯನ್ನ ವ್ಯಕ್ತಿ ಮದುವೆ ಆಗ್ತಾನೆ. ದುರದೃಷ್ಟವಶಾತ್ ಅರಸಿಕ ಪುರುಷ, ಅವನಿಗೆ ಯಾವ ಕಲೆಯಲ್ಲಿ ಆಸಕ್ತಿ ಇಲ್ಲ. ಬೆಳಗ್ಗೆ ಎದ್ರೆ ರೆಡಿಯಾಗಿ ಆಫೀಸಿಗೆ ಹೋಗೋದು, ಸಂಜೆ ರಾತ್ರಿ ಮೇಲೆ ಮನೆಗೆ ಬರೋದು, ಮಾಡಿಟ್ಟಿದ್ದನ್ನ ತಿನ್ನೋದು, ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳೋದು, ಗೊರಕೆ ಹೊಡೆಯೋದು, ಇಷ್ಟೇ. ಮನೆಯಲ್ಲಿ ನನ್ನ ಜೊತೆಗೆ ಒಂದು ಜೀವಿ ಇದೆ, ನಾನು ಆ ಜೀವಿ ಒಟ್ಟಿಗೆ ಸಂವಹನ ಮಾಡಬೇಕು, ಆ ವ್ಯಕ್ತಿಗೂ ಒಂದು ವ್ಯಕ್ತಿತ್ವ ಇದೆ, ಅವಳ ಆಸೆ ಆಕಾಂಕ್ಷೆ ಏನು ಕೇಳಬೇಕು, ಆ ಥರದ್ದು ಏನೂ ಇಲ್ಲ. ಸೊ ಆ ಹೆಣ್ಮಗಳಿಗೆ ಕೆಲವು ದಿನ ಕಳೆದ ತುಂಬಾ ಬೇಜಾರಾಗುತ್ತೆ. ಸೊ ಅವಳೇನ್ ಮಾಡ್ತಾಳೆ, ಗಂಟು ಮುಟ್ಟೆ ಕಟ್ಟಿದ್ದ ಎಲ್ಲ ಇದನ್ನು ಆಚೆ ತೆಗಿತಾಳೆ. ಒಂದಿನ ಗಂಡ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನೃತ್ಯ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಬಂದು ನೋಡ್ತಾನೆ, ಹೆಂಡತಿ ನೃತ್ಯ ಮಾಡ್ತಾ ಇದ್ದಾಳೆ. ಏನ್ ಮಾಡಿರ್ಬೋದು? ಅವನೇನ್ ಮಾಡ್ತಾನೆ, ಚೆನ್ನಾಗಿ ಬಾರಿಸ್ಬಿಡ್ತಾನೆ, ಚೆನ್ನಾಗಿ ಹೊಡಿತಾನೆ. ನೀನು ಡ್ಯಾನ್ಸ್ ಮಾಡ್ತೀಯ, ನೀನು ಹಾಡು ಹೇಳ್ತೀಯ, ಹಂಗೆ ಅಂತ. ಆಗ ಏನಾಗತ್ತೆ, ಅವಳಿಗೆ ತುಂಬಾ ಬೇಸರ ಆಗಿ ಅವಳ ಕತೆಗಳು ಒಂದ್ ಜೊತೆ ಬೂಟ್ ಆಗತ್ತೆ. ಅವಳ ಹಾಡು ಒಂದು ಕೋಟ್ ಆಗಿ ನೇತಾಡತ್ತೆ. ಕತೆ ಬೂಟ್ ಆಗತ್ತೆ, ಬೂಟ್ ಅಂತ ಗೊತ್ತಲ್ಲ, ಶೂಸ್ ಆಗತ್ತೆ, ಹಾಡು ಕೋಟ್ ಆಗುತ್ತೆ. ಒಂದಿನ ಮಾರನೇ ದಿನ ಇವನ ಆಫೀಸಿಂದ ಬರ್ತಾನೆ, ಕೋಟು ಬೂಟು ನೋಡ್ತಾನೆ, ಮತ್ತೆ ಹೊಡಿತಾನೆ. ಯಾರು ಬಂದಿದ್ರು? ಸೊ ಒಂದು ಹೆಣ್ಮಗಳನ್ನ ಕರ್ಬ್ ಮಾಡೋದೊಂದು, ಇನ್ನೊಂದು ಹೆಣ್ಣಿನ ಮೇಲೆ ಇದನ್ನ ಪ್ರಾಬಲ್ಯ ಸ್ಥಾಪನೆ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಏನೋ ಅವಳನ್ನ ಅನುಮಾನ ಪಡೋದು, ಅವಳ ಶೀಲವನ್ನ ಶಂಕಿಸೋದು. ಸೊ ಇಲ್ಲೂ ಅದೇನೆ, ಕೋಟು ಬುಟ್ಟು ನೋಡ್ತಾ ಇದ್ದಂಗೆ ಗಂಡನಿಗೆ ಡೌಟ್ ಆಗುತ್ತೆ. ಯಾರು ಬಂದಿದ್ರು? ಅವಳು ಹೇಳ್ತಾಳೆ, ನಂಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲ ತನ್ನ ಕತೆ ಬೂಟ್ ಆಗಿದೆ, ಹಾಡು ಕೋಟ್ ಆಗಿದೆ ಅಂತ. ಆಗ ಮತ್ತೆ ಚೆನ್ನಾಗಿ ಬಾರಿಸ್ಬಿಟ್ಟು ಊಟ ಗೀಟ ಏನು ಮಾಡಿದೆ, ಹೋಗಿ ಊರ್ ಮುಂದಿನ ಗುಡಿಯಲ್ಲಿ ಹೋಗಿ ಮಲ್ಕತಾನೆ. ಜ್ಯೋತಮ್ಮದೀರ್ ಗೊತ್ತಾ ನಿಮ್ಗೆ? ಜ್ಯೋತಮ್ಮದೀರ್ ಪ್ರತಿ ಮನೆಯಲ್ಲೂ ಇರುವಂತ ಜ್ಯೋತಿ. ಆ ಅರಳಿಕಟ್ಟೆ ಮೇಲೆ ಪ್ರತಿ ದಿನ ಎಲ್ಲ ಮನೆಯ ಜ್ಯೋತಮ್ಮದಿರು ಸೇರ್ಕೊಂಡು ಅವ್ರವ್ರ ಮನೆ ಕಷ್ಟ ಸುಖ ಮಾತಾಡ್ತಾ ಇರ್ತಾರೆ. ಅವತ್ತು ಈ ಅಪ್ಪನ ಮನೆ ಜ್ಯೋತಮ್ಮ ಲೇಟ್ ಆಗಿ ಬರ್ತಾಳೆ. ಅಯ್ಯೋ ಯಾಕೆ ನೀನ್ ಇಷ್ಟ ಲೇಟ್ ಆಗಿ ಬಂದೆ ಅಂತ ಕೇಳ. ಏನು ಹೇಳವ ಮುಸುಡಿ ಕತೆಗ, ಬೆಳಗ್ಗೆ ಆಫೀಸಿಗೆ ಹೋಗ್ತಾನೆ, ಸಂಜೆ ಬಂದು ಹಿಂಗ್ ಮಾಡ್ತಾನೆ. ಅವೇನು ಅವೇನೋ ಒಂದ್ ಡ್ಯಾನ್ಸ್ ಮಾಡ್ಕೊತಿತ್ತು, ಒಂದ್ ಹಾಡು ಹೇಳ್ಕೊತಿತ್ತು, ಒಂದ್ ಕತೆ ಹೇಳ್ಕೊತಿತ್ತು, ಬಿಡ್ದಂಗೆ ಚಂಪುಟ. ಕತೆ ಹೋಗಿ ಬೂಟ್ ಆದ್ವು, ಹಾಡ್ ಹೋಗಿ ಕೋಟ್ ಆದ್ವು, ಅಲ್ಲೂ ಬಿಡ್ಲಿಲ್ಲಲ್ವಾ. ಯಪ್ಪ, ಯಾರ್ ಬಂದಿದ್ರು ಮನೆಗೆ, ನಾನು ಇಲ್ದಿದ್ದ ಯಾರು ಬಂದು ಹೋಗ್ತಿದ್ರು ಅಂತ ಚೆಚ್ಚಾಕದ. ಪಾಪ ಅದು ಊಟನೂ ಮಾಡ್ದೆ ಮಕ್ಕಳಿದೆ ಅಂತ. ಈ ಮಾತನ್ನ ಯಾರು ಕೇಳಿಸ್ಕೊತಾರೆ? ಆಗ ಅವನಿಗೆ ತನ್ನ ತಪ್ಪಿನ, ಅಂದ್ರೆ ಕಥೆಯಲ್ಲಿರುವ ಗಂಡಸಿಗೇನೋ ತನ್ನ ತಪ್ಪಿನ ಅರಿವಾಯ್ತು. ಬೇರೆ ಗಂಡಸ್ರ ಕಥೆ ಏನೋ ಹೇಗೆ. ಸೊ ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು, ಮಕ್ಕಳ, ನಮ್ದು ಒಂದಷ್ಟು ಟ್ಯಾಲೆಂಟ್ ಇರುತ್ತೆ, ಅದು ಕೋಟು ಬೂಟು ಆಗ್ಬೇಕಾ ಅಥವಾ ಅದು ನಮ್ಮ ಅಭಿವ್ಯಕ್ತಿ ಆಗ್ಬೇಕಾ?